ಆದರೆ ಕದಂಬ ನ್ಯಾನೋ ಟೆಕ್ನಾಲಜಿಯ ಮೂಲಕ ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ಬಹಳ ಯಶಸ್ವಿಯಾಗಿ ನೀಡ್ತಾ ಇದ್ದೀರಾ ಅಂತ ನಾವು ಕಳೆದ ಬಾರಿ ನಿಮ್ಮನ್ನು ಭೇಟಿಯಾದಾಗ ಒಂದು 2-3 ಕೇಸಸ್ ಉದಾಹರಣೆಗಳನ್ನು ನೀವು ಕೊಡ್ತಾ ಇದ್ರಿ. ಸೊ ಹೌ ಇಟ್ ವರ್ಕ್ಸ್, ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ? ನಾನು ಮುಂಚೆನೇ ಹೇಳಿದ್ದೆ, ನೂರಾರು ಕಂಪನಿಗಳು ನ್ಯಾನೋ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ನಾವೇನು ಹೊಸದೇನು ಮಾಡ್ತಾ ಇಲ್ಲ. ನಮಗೂ ಅವರಿಗೂ ಇರತಕ್ಕಂಥ ವ್ಯತ್ಯಾಸ ಅಂತಂದರೆ, ನಾವು ನ್ಯಾನೋ ಪಾರ್ಟಿಕಲ್ಸನ್ನು ಸಿಂಥೆಸೈಸ್ ಮಾಡಬೇಕಾದ್ರೆ ಗ್ರೀನ್ ಟೆಕ್ನಾಲಜಿಗೆ ಹೋದ್ವಿ. ಇವತ್ತು ಜಗತ್ತಿನಲ್ಲಿ ಯಾರೂ ಕೂಡ ಇದನ್ನು ಮಾಡಿಲ್ಲ. ಗ್ರೀನ್ ಟೆಕ್ನಾಲಜಿಗೆ ಹೋದ್ವಿ. ಎಲ್ಲ ಕೆಮಿಕಲ್ ಸಿಂಥೆಸೈಸೇಷನ್ ಪ್ರೊಸೆಸ್ನಲ್ಲಿರ್ತಾರೆ. ಒಂದು ವಸ್ತುವನ್ನು ಸೈಜ್ ರಿಡಕ್ಷನ್ ಮಾಡ್ತಾ 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 ಅದನ್ನು ನ್ಯಾನೋಗೆ ತಂದುಬಿಟ್ರೆ ಅದು ನ್ಯಾನೋ ಪಾರ್ಟಿಕಲ್ ಅಂತ. ಎಸ್, ಅಫ್ಕೋರ್ಸ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದರಲ್ಲಿ ತುಂಬ ಟಾಕ್ಸಿಕ್ ಸಿಂಥೆಸೈಸೇಷನ್ ಇದನ್ನು ಪದ್ಧತಿಯನ್ನು ಅವರು ಬಳಸ್ತಾರೆ. ಆದರೆ ನಾವೇನು ಮಾಡಿದ್ವಿ, ಪ್ಲ್ಯಾಂಟ್ ಮೆಟೀರಿಯಲ್ಸನ್ನು ಬಳಸ್ಕೊಂಡ್ವಿ. ಅದ್ರ ಬಳಸ್ಕೊಂಡು ನ್ಯಾನೋ ಸಿಂಥೆಸೈಸೇಷನನ್ನು ನಾವು ಶುರು ಮಾಡಿದ್ವಿ. ನಮಗೆ ಯಶಸ್ಸು ಸಿಕ್ತು. ಅದು ತುಂಬ ಸ್ಟೇಬಲ್ ನ್ಯಾನೋ ಪಾರ್ಟಿಕಲ್ಗಳನ್ನು ನಾವು ಡೆವಲಪ್ ಮಾಡಲಿಕ್ಕೆ ಅನುಕೂಲ ಆಯಿತು. ನಾನು ಹೇಳಿದಷ್ಟು ಸುಲಭದಲ್ಲಿ ಆ ತಂತ್ರಜ್ಞಾನ ಇರುವುದಿಲ್ಲ. ಅದನ್ನು ಮಾಡಬೇಕಾದ್ರೆ ದಶಕಗಳ ಒಂದು ತಪಸ್ಸು ಬೇಕಾಗತ್ತೆ. ನಮ್ಮ ವಿಜ್ಞಾನಿಗಳು ಅದನ್ನು ಮಾಡಿದ್ರು.